ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಆಲ್ರೆಡಿ ಈ ಒಂದು ಯೂನಿಟ್ 1 ಲೆಸನ್ ನಂಬರ್ 1, 2, 3 ಕ್ವಶನ್ ಆನ್ಸರನ್ನು ನಾನು ಆಲ್ರೆಡಿ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ಈ ಒಂದು ವಿಡಿಯೋದಲ್ಲಿ LBA ಕ್ವಶನ್ಸನ್ನು ಹೇಳ್ತಾ ಇದ್ದೀನಿ. ಸೊ ಪ್ಲೀಸ್ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಯಾರಿಗೆಲ್ಲ ಈ ವಿಡಿಯೋ ನೀಡಿದೆ ಪ್ಲೀಸ್ ಶೇರ್ ಮಾಡಿ. ಸೊ ಅದರಲ್ಲಿ ಲರ್ನಿಂಗ್ ಔಟ್ಕಮ್ಸ್ ಅಂತ ಕೊಟ್ಟಿದ್ದಾರೆ, ಇದು ಲರ್ನಿಂಗ್ ಔಟ್ಕಮ್ಸ್. ನೆಕ್ಸ್ಟ್ ಇರೋದು multiple choice. Who gave the man the task of bringing dew in a bottle? Saint. Answer. What could not be collected in a bottle? Dew. What lesson did the saint want to teach? Hard work is true wealth. ಆನ್ಸರ್ ಎಲ್ಲ ನೋಡ್ಬೋದು ಕ್ಲಿಯರ್ ಆಗಿ. ಆನ್ಸರ್ ಯಾವುದು, ಕ್ವಶನ್ ಯಾವುದು ಮತ್ತು ಏನು ಕ್ವಶನ್ನು ಎಲ್ಲ ಇದೆ ಈ ಒಂದು PDF ಅಲ್ಲಿ. ಸೊ ಯಾರಿಗೆಲ್ಲ ಈ ಒಂದು ವಿಡಿಯೋ ನೀಡಿದೆ ಅವರಿಗೆ ಶೇರ್ ಮಾಡಿ. ನೆಕ್ಸ್ಟ್ ಏನಿದೆ ಅಂದರೆ, ವಾಟ್ ಡಿಡ್ ದ ಮ್ಯಾನ್ ಅಂಡರ್ಸ್ಟ್ಯಾಂಡ್ ಇನ್ ದಿ ಎಂಡ್? ವರ್ಕ್ ಬ್ರಿಂಗ್ಸ್ ರಿಸ್ಪೆಕ್ಟ್. ನೆಕ್ಸ್ಟ್ ದ ಸ್ಟೋರಿ ಅ ಬಾಟಲ್ ಆಫ್ ಡ್ಯೂ ಈಸ್ ಫ್ಲುಕ್ಟೇಲ್. ದ ಸೇಂಟ್ ವಾಂಟೆಡ್ ಟು ಶಾಪ್ ದ ಮೆನ್ಸ್ laziness. Who realized the value of labor? The villager. True wealth, according to the saint, was hard work. The saint's lesson is about hard work. Which moral value is best reflected in the story? Industry. ಸೊ ಇದಿಷ್ಟು MCQ ಆಗಿತ್ತು. ನೆಕ್ಸ್ಟ್ ಬರೋದೇನೆಂದರೆ fill in the blanks. ಆನ್ಸರ್ ಕೂಡ ಸೈಡಲ್ಲಿ ಎರೋ ಮಾರ್ಕ್ ಹಾಕಿ ಅವರು ಆಲ್ರೆಡಿ ಕೊಟ್ಟಿದ್ದಾರೆ, ನೋಟ್ ಮಾಡಿ. ದ ಸೇಂಟ್ ಆಸ್ಕ್ ದ ವಿಲೇಜರ್ ಟು ಬ್ರಿಂಗ್ ಅ ಬಾಟಲ್ ಆಫ್ ಡ್ಯೂ. ಡ್ಯೂ ಕೆನಾಟ್ ಬಿ ಕಲೆಕ್ಟೆಡ್ ಬಿಕಾಸ್ ಇಟ್ ಡ್ರೈಸ್ ಕ್ವಿಕ್ಲಿ. ದ ವಿಲೇಜರ್ ರಿಯಲೈಸ್ ದ ವ್ಯಾಲ್ಯೂ ಆಫ್ ಹಾರ್ಡ್ ವರ್ಕ್. ದ ಸೇಂಟ್ ವಾಂಟೆಡ್ ಟು ಕ್ಯೂರ್ ದ ಮ್ಯಾನ್ಸ್ ಲೇಸಿನೆಸ್. ದ ಫ್ಲೋಕ್ ಟೇಲ್ teaches that labor is true wealth. The villager stopped being idle. ನೆಕ್ಸ್ಟ್ ಇರೋದು ಟ್ರೂ ಆ್ಯಂಡ್ ಫಾಲ್ಸ್, ನೋಟ್ ಮಾಡಿ. ಡ್ಯೂ ಕ್ಯಾನ್ ಬಿ ಕಲೆಕ್ಟೆಡ್ ಈಸಿಲಿ ಇನ್ ಅ ಬಾಟಲ್. ಫಾಲ್ಸ್. ದ ಸೇಂಟ್ ಗೇವ್ ದ ವಿಲೇಜರ್ ಅ ವೈಸ್ ಲೆಸನ್. ಟ್ರೂ. ದ ಮ್ಯಾನ್ ಬಿಕೇಮ್ ಲೇಸಿಯರ್ ಆಫ್ಟರ್ ದ ಟಾಸ್ಕ್. ಫಾಲ್ಸ್. ದ ಸ್ಟೋರಿ ಈಸ್ ಫ್ರಮ್ ಪೂರ್ವಿ ಪಾರ್ಟ್ 1. ಟ್ರೂ. ದ ಸೇಂಟ್ ವಾಂಟೆಡ್ ದ ಮ್ಯಾನ್ ಟು ಬಿ ರಿಚ್ ಬೈ ಟ್ರಿಕ್ಸ್. ಫಾಲ್ಸ್. ಇದರಲ್ಲಿರೋದು ಸಿನಿನಮ್ ಮತ್ತು ಆ್ಯಂಟಿನಾಮ್ಸ್. ಆ್ಯಂಟಿನಾಮ್ಸ್ ಅಂದರೆ ಅಪೋಸಿಟ್, ಸಿನಿನಾಮ್ಸ್ ಅಂದರೆ ಮೀನಿಂಗ್, ಪದಗಳ ಅರ್ಥ. ನೀವಿಲ್ಲಿ ನೋಡಿ ನೋಟ್ ಮಾಡಿ. ನೆಕ್ಸ್ಟು ಇಲ್ಲಿ ಕೆಲವೊಂದು ಡೈರೆಕ್ಷನ್ಸನ್ನು ಕೊಟ್ಟಿದ್ದಾರೆ ಮತ್ತು ಸೆಂಟೆನ್ಸನ್ನು ಕೊಟ್ಟಿದ್ದಾರೆ. ಈಗ ಫಸ್ಟ್ ಒನ್ ನೋಡಿ, ಇದನ್ನು ಪಾಸ್ಟ್ ಟೆನ್ಸಿಗೆ ಕನ್ವರ್ಟ್ ಮಾಡಬೇಕು. ಹಿ ವರ್ಕ್ಸ್ ಹಾರ್ಡ್, ಆಲ್ರೆಡಿ ಗತಿಸಿ ಹೋಗಿದೆ ಅಂತ ಕನ್ವರ್ಟ್ ಮಾಡೋದಾದರೆ ಹಿ ವರ್ಕ್ಡ್ ಹಾರ್ಡ್. ಆಮೇಲೆ ಲೇಬರ್ ಈಸ್ ಅ ವೆಲ್ತ್, ಇದನ್ನು ನೆಗೆಟಿವ್ ಸೆಂಟೆನ್ಸ್ ಆಗಿ ಮಾಡಬೇಕು. ಇದು ಪಾಸಿಟಿವ್ ಇದೆ, ನೆಗೆಟಿವ್ ಆಗಿ ಮಾಡೋದಾದರೆ ಲೇಬರ್ ಈಸ್ ನಾಟ್ ವೆಲ್ತ್. ನೆಕ್ಸ್ಟ್ ಕ್ವಶನ್ ಮಾಡಬೇಕು. ದ ಸೇಂಟ್ ಗೇವ್ ಅಡ್ವೈಸ್. ಹೂ ಗೇವ್ ಅಡ್ವೈಸ್? ನೆಕ್ಸ್ಟ್ ಯೂಸ್ ಬಿಕಾಸ್. ಹಿ ವರ್ಕ್ಡ್, ಹಿ ಬಿಕೇಮ್ ರಿಚ್. ಇದರ ಮಧ್ಯದಲ್ಲಿ ಬಿಕಾಸ್ ಅನ್ನು ಹಾಕಬೇಕು. ಹಿ ಬಿಕೇಮ್ ರಿಚ್ ಬಿಕಾಸ್ ಹಿ ವರ್ಕ್ಡ್. ನೆಕ್ಸ್ಟ್ ದ ಮ್ಯಾನ್ ರಿಯಲೈಸ್ಡ್ ಹೀಸ್ ಮಿಸ್ಟೇಕ್. ನೆಕ್ಸ್ಟ್ ವಾಟ್ ವಾಸ್ ದ ಟಾಸ್ಕ್ ಗಿವನ್ ಬೈ ದ ಸೇಂಟ್? ಟು ಬ್ರಿಂಗ್ ಅ ಬಾಟಲ್ ಆಫ್ ಡ್ಯೂ. Why could the man not bring dew? Because dew dries quickly and cannot be collected. What did the saint want to teach? That hard work is a true wealth. How did the man change? He understood and became hardworking. What type of story is this? A folk tale with a moral. ಸೊ ನೆಕ್ಸ್ಟ್ ನರೇಟ್ ದ ಸ್ಟೋರಿ ಇನ್ ಯುವರ್ ಓನ್ ವರ್ಡ್ಸ್ ಅಂತ ಹೇಳಿದ್ದಾರೆ. ಅದಕ್ಕೆ ಆನ್ಸರ್ ಇಲ್ಲಿದೆ ನೋಡಿ, ಪಾಸ್ ಮಾಡಿ ನೋಟ್ ಮಾಡಿ. 5 to 6 ಸೆಂಟೆನ್ಸಲ್ಲಿ ಮಾಡಬೇಕು. ಇದು 3 ಮಾರ್ಕ್ಸಿಗಿದೆ. ನೆಕ್ಸ್ಟ್ ಏನಿದೆ, ವಾಟ್ ಈಸ್ ದ ಮಾರಲ್ ಆಫ್ ಎ ಬಾಟಲ್ ಆಫ್ ಡ್ಯೂ? ಇದು ಕ್ವಶನ್, ಅದಕ್ಕೆ ಆನ್ಸರ್ ಅಲ್ಲಿದೆ ನೋಡಿ. ನೆಕ್ಸ್ಟ್, ಡೂ ಯು ಅಗ್ರಿ ದ್ಯಾಟ್ ಲೇಬರ್ ಈಸ್ ಅ ವೆಲ್ತ್? ವೈ? ಅದರ ಆನ್ಸರ್ ಇದು. ಪಿಕ್ಚರ್ ರೀಡಿಂಗ್ ಇದೆ. ಪಿಕ್ಚರ್ 1, ಸೇಂಟ್ ಗಿವಿಂಗ್ ಟಾಸ್ಕ್ ಟು ದ ಮ್ಯಾನ್. Who is standing with folded hands? The villager. Who is giving advice? The saint. Who do you think the saint is saying? To bring a bottle of dew.
Sorry, why do saints give such tasks to teach lessons? ಪಿಕ್ಚರ್ 2 ಅಲ್ಲಿ ಅಂದರೆ ಮೆನ್ ಟ್ರೈಂಗ್ ಟು ಕಲೆಕ್ಟ್ ಅ ಡ್ಯೂ ಫ್ರಮ್ ಗ್ರಾಸ್. ಇದು ಕ್ವಶನ್ಸ್ ಮತ್ತು ಏರೋ ಮಾರ್ಕಲ್ಲಿ ಮುಂದೆ ಕೊಟ್ಟಿರುವಂಥದ್ದು ಏನಂದರೆ ಆನ್ಸರ್ಸ್. ನೆಕ್ಸ್ಟ್, ಫಾರ್ಮರ್ ಫ್ಲೋಯಿಂಗ್ ಅ ಫೀಲ್ಡ್. 5 ಕ್ವಶನ್ ಇದೆ, ಅದ್ರ ತಕ್ಕಂತೆ ಆನ್ಸರ್ಸ್. ಫಾಸ್ಟಾಗಿ ಹೇಳ್ತಾ ಇದ್ದಾನೆ, ತುಂಬ ಡ್ರ್ಯಾಗ್ ಮಾಡಿರ್ತಿಲ್ಲ, ಜಸ್ಟ್ LBA ಕ್ವಶನ್ಸ್. ನೆಕ್ಸ್ಟು ಅನ್ಸೀನ್ ಪ್ಯಾಸೇಜ್ ಏನಂದರೆ ಇಲ್ಲಿ ಕೆಲವೊಂದು ಪ್ಯಾಸೇಜನ್ನು ಕೊಟ್ಟಿದ್ದಾರೆ. ಆ ಪ್ಯಾಸೇಜನ್ನು ಓದಿ ಇಲ್ಲಿ ಕೊಟ್ಟಿರುವಂತಹ ಕ್ವಶನ್ಸಿಗೆ ಆನ್ಸರನ್ನು ಬರಬೇಕು. ಇಲ್ಲಿ ಪ್ಯಾಸೇಜ್ ಕೂಡ ಇದೆ, ಕ್ವಶನ್ಸ್ ಕೂಡ ಇದೆ, ಆನ್ಸರನ್ನು ಮುಂದೆ ಏರೋ ಮಾರ್ಕಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಕ್ವಶನ್ಸ್. ನೆಕ್ಸ್ಟ್ ಇರೋದು ಪ್ಯಾಸೇಜ್ 2. ಪ್ಯಾಸೇಜ್ 2 ಇದು. ಹಾಗೆ ಅದ್ರ ತಕ್ಕಂತೆ ಆನ್ಸರ್ಸ್ ಕೂಡ ಇದೆ, ಕ್ವಶನ್ಸ್ ಕೂಡ ಇದೆ. ಆ್ಯರೋ ಮಾರ್ಕಿಂಗ್ ಕೊಟ್ಟು ನೆಕ್ಸ್ಟ್ ಏನಿದೆ ಅಲ್ಲ ವರ್ಡಿಂಗ್ಸು, ಅದು ಆನ್ಸರ್. ನೆಕ್ಸ್ಟ್ ಪ್ಯಾಸೇಜ್ 3. ಪ್ರತಿಯೊಂದು ಪ್ಯಾಸೇಜು ಡಿಫ್ರೆಂಟ್ ಆಗಿದೆ. ಅಂದರೆ ಈ ಒಂದು ಪ್ಯಾಸೇಜ್ 3 ಯಾವ ರೀತಿ ಅಂದರೆ ಇನ್ಸ್ಪಿರೇಷನಲ್, ಮೋಟಿವೇಟ್ ಮಾಡೋದು. ಸೊ ಪ್ಯಾಸೇಜ್ 3 ಇದು. ಕ್ವಶನ್ಸ್ ನೋಡಿ, ಮತ್ತು ಪ್ಯಾಸೇಜಲ್ಲೇ ಆನ್ಸರ್ ಇರುತ್ತೆ, ಅದನ್ನು ಕೂಡ ನಾನು ಅಲ್ಲಿ ನೆಕ್ಸ್ಟ್ ಕೊಟ್ಟಿದ್ದೀನಿ ನೋಡಿ. ಓಕೆ, ಸೊ ನೆಕ್ಸ್ಟ್ ಇರೋದು ಒಂದು ಮಾಡೆಲ್ ಕ್ವಶನ್ ಪೇಪರ್ ಯಾವ ರೀತಿಯಾಗಿ ತೆಗಿಬೋದು ಅಂತ. 15 ಮಾರ್ಕ್ಸಿಗೆ. ಓಕೆ, ಗ್ರಾಮರು ಇರಬೇಕು, ಒಂದು 4 ಮಾರ್ಕ್ಸಿಂದು ಇರಬೇಕು, ಈ ರೀತಿಯಾಗಿ ಇರಬೇಕು ಅಂತ. ಆಮೇಲೆ ಇದು ಬ್ಲೂ ಪ್ರಿಂಟ್. ಪಾಸ್ ಮಾಡಿ ನೋಟ್ ಮಾಡಿ. ಓಕೆ, ಈಗ ನೆಕ್ಸ್ಟ್ ಬರೋದು ಯೂನಿಟ್ 1 ಲೆಸನ್ 2, ದ ರಾವನ್ ಆ್ಯಂಡ್ ದ ಫಾಕ್ಸ್ ಪೋಯಮ್. ಓಕೆ, ಫಸ್ಟ್ ಮಲ್ಟಿಪಲ್ ಚಾಯ್ಸ್. ವಾಟ್ ವಾಸ್ ದ ರಾವನ್ ಹೋಲ್ಡಿಂಗ್ ಇನ್ ಇಟ್ಸ್ ಬೀಕ್? ಚೀಸ್. Who wanted the cheese? The fox. How did the fox try to trick the raven? By praising its voice. Why did the raven open its beak? To sing. What happened to the cheese? It fell to the ground. Who ate the cheese finally? The fox. What human quality does the fox show? Trickery. What weakness of the raven was shown? Pride in its voice. What is the moral of the poem? Flattery is dangerous. The poem is based on fable. ಓಕೆ, ನೆಕ್ಸ್ಟ್ ಇರೋದು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇಲ್ಲಿದೆ, ಅದರ ಅಂಡರ್ಲೈನಲ್ಲಿ ಆನ್ಸರ್ಸ್ ನೆಕ್ಸ್ಟ್ ಕೊಟ್ಟಿದ್ದಾರೆ ನೋಡಿ. ಟ್ರೀ, ಚೀಸ್, ವಾಯ್ಸ್, ಬೀಕ್, ಗ್ರೌಂಡ್, ಫ್ಲಾಟರಿ. ನೆಕ್ಸ್ಟು ಟ್ರೂ ಆರ್ ಫಾಲ್ಸ್. ಇದು ಕೂಡ ಕ್ಲಿಯರ್ ಕಟ್ ಆಗಿ ನಿಮಗೆ ಕೊಟ್ಟಿದ್ದಾರೆ, ಆಯಿತಾ. ನೆಕ್ಸ್ಟ್ ಇರೋದು ಸಿನೋನಿಮ್ಸ್ ಮತ್ತು ಆ್ಯಂಟೋನಿಮ್ಸ್. ಈಗಾಗಲೇ ಹೇಳಿದ್ದೀನಿ ಸಿನೋನಿಮ್ಸ್ ಅಂದರೆ ಏನು, ಆ್ಯಂಟೋನಿಮ್ಸ್ ಅಂದರೆ ಏನು, ಅದನ್ನು ನೋಟ್ ಮಾಡಿ. ನೆಕ್ಸ್ಟು ಗ್ರಾಮರ್ ಕೊಟ್ಟಿದ್ದಾರೆ. ಗ್ರಾಮರ್ ಏನು? ಪಾಸ್ಟ್ ಟೆನ್ಸಿಗೆ ಎಲ್ಲಿ ಚೇಂಜ್ ಮಾಡಬೇಕು? ಏನಿದೆ? ದ ಫಾಕ್ಸ್ ಪ್ರೇಸಸ್ ದ ರಾವನ್. ಏನು? ದ ಫಾಕ್ಸ್ ಪ್ರೇಸ್ಡ್ ದ ರಾವನ್. ನೆಗೆಟಿವ್ ಏನು ಮಾಡಬೇಕಂದ್ರೆ ದ ರಾವನ್ ಕೆಪ್ ದ ಚೀಸ್. ದ ರಾವನ್ ಡಿಡ್ ನಾಟ್ ಕೀಪ್ ದ ಚೀಸ್. ನೆಕ್ಸ್ಟ್ ಇದನ್ನು ಕ್ವಶನ್ ಮಾಡಬೇಕು. ದ ರಾವನ್ ಓಪನ್ ಇಟ್ಸ್ ಬೀಕ್. ವಾಟ್ ಡಿಡ್ ದ ರಾವನ್ ಓಪನ್? ಸೇಮು ಅದರ ಥರನೇ ಇಲ್ಲೂ ಇದೆ. ನೆಕ್ಸ್ಟು ಕಂಬೈನ್ ಮಾಡಬೇಕು, ಬಿಕಾಸ್ ಅನ್ನು ಮಿಡಲಲ್ಲಿ ಹಾಕೋದು. ಓಕೆ, ಫಿಲ್ ಇನ್ ದ ಕರೆಕ್ಟ್ ವರ್ಬ್. ಈಟ್ ಇದ್ದದ್ದು 8. ನೆಕ್ಸ್ಟ್ ಕಾಂಪ್ರೆನ್ಷನ್ ಕ್ವಶನ್ಸು 5 ಕ್ವಶನ್ ಇದೆ, ಅದರ ಆನ್ಸರ್ ಕೂಡ ಮುಂದೆ ಇದೆ ನೋಡಿ. ನೆಕ್ಸ್ಟ್ ಏನಿದೆ ಅಂದರೆ ನರೇಟ್ ದ ಪೋಯಮ್ ಇನ್ ಯುವರ್ ಓನ್ ವರ್ಡ್ಸ್. ನೋಟ್ ಮಾಡಿ. ನೆಕ್ಸ್ಟ್ ಕ್ವಶನ್, ಡಿಸ್ಕ್ರೈಬ್ ದ ಕ್ಯಾರೆಕ್ಟರ್ಸ್ ಆಫ್ ದ ರಾವನ್ ಆ್ಯಂಡ್ ದ ಫಾಕ್ಸ್. ಆನ್ಸರ್ ಅಲ್ಲೇ ಇದೆ, ನೋಟ್ ಮಾಡಿ. ವಾಟ್ ಲೆಸನ್ ಡಸ್ ದ ಪೋಯಮ್ ಟೀಚ್? ಡು ಯು ಥಿಂಕ್ ಇಟ್ಸ್ ರೆಲಿವೆಂಟ್ ಟುಡೇ? ಈ ಫ್ಲಾಟರಿ ಅನ್ನೋದು ಎಷ್ಟು ಪಾಠ ಕಲಿಸುತ್ತೆ ಈ ಒಂದು ಪ್ರೆಸೆಂಟ್ ಸಿಚುವೇಶನಲ್ಲಿ ಅಂತ ಕೇಳಿದ್ದಾರೆ. ಸೊ ಅದರ ಆನ್ಸರ್. ನೆಕ್ಸ್ಟ್ ಇರೋದು ಪಿಕ್ಚರ್ ರೀಡಿಂಗ್. ಪಿಕ್ಚರ್ 1 ಏನಿದೆ? ರಾವನ್ ಹೋಲ್ಡಿಂಗ್ ಚೀಸ್ ಇನ್ ಅ ಬೀಕ್ ಆನ್ ಅ ಟ್ರೀ. ಓಕೆ,
ನೆಕ್ಸ್ಟ್ ಪಿಕ್ಚರ್ 2 ಅದರ ಬೇಸ್ಡ್ ಮೇಲೆ ಕ್ವಶನ್ಸ್ ಇದೆ, ನೋಟ್ ಮಾಡಿ. ಎಕ್ಸ್ಪ್ಲೇನ್ ಮಾಡೋದೇನಿಲ್ಲ, ಆಲ್ರೆಡಿ ಪೋಯಮಿನ ಕ್ವಶನ್ ಆನ್ಸರನ್ನು ಕೊಟ್ಟಿದ್ದೀನಿ, ಅದೇ ರೀತಿ ಒಂದು LBA ಕ್ವಶನ್ಸ್ ಇದು. ಆಮೇಲೆ ಪಿಕ್ಚರ್ 3 ಹಾಗೆಯ ಸೇಮ್ ವೇಯಲ್ಲಿ ಮತ್ತೆ ಪ್ಯಾಸೇಜಸ್ ಇವೆ. ಪ್ಯಾಸೇಜನ್ನು ಓದಿ ಇಲ್ಲಿ ಕೊಟ್ಟಿರುವಂಥ ಕ್ವಶನ್ಸನ್ನು ಆನ್ಸರ್ ಮಾಡಬೇಕು. ಆನ್ಸರ್ ಕೂಡ ಅಲ್ಲೇ ಇದೆ ಮುಂದ್ಗಡೆ. ನೆಕ್ಸ್ಟ್ ಪ್ಯಾಸೇಜ್ 2 ಎಲ್ಲಿದೆ, ಆಮೇಲೆ ಅದರ ಬೇಸಸ್ ಮೇಲೆ ಇಲ್ಲಿ ಕ್ವಶನ್ಸ್ ಇವೆ. ಪ್ಯಾಸೇಜ್ 2 ಇದು. ನೆಕ್ಸ್ಟ್ ಇರೋದೇನೆಂದರೆ ಪ್ಯಾಸೇಜ್ 3 ಅದರ ಬೇಸಿಸ್ ಮೇಲೆ ಕ್ವಶನ್ಸ್. ಇಷ್ಟು ಆದಮೇಲೆ ಅವ್ರು ನಿಮ್ಗೆ ಏನು ಕೊಟ್ಟಿದ್ದಾರೆ ಅಂದರೆ ಮಾಡೆಲ್ ಕ್ವಶನ್ ಪೇಪರನ್ನು ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ MCQ ಅನ್ನು ತೆಗಿಬೇಕು, ಎಷ್ಟು ಮಾರ್ಕ್ಸಿಗೆ ತೆಗಿಬೇಕು, ಹಾಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯಾವ ರೀತಿಯಾಗಿ ತೆಗಿಬೇಕು, ನಂತರದಲ್ಲಿ ಟ್ರೂ ಆರ್ ಫಾಲ್ಸ್, ಗ್ರಾಮರ್, ಕಾಂಪ್ರೆನ್ಷನ್, ಅಂದರೆ ಎಲ್ಲ ರೀತಿಯ ಕ್ವಶನ್ಸ್ಗಳು ಇನ್ಕ್ಲೂಡ್ ಆಗಬೇಕು ಅಂತ. ನೆಕ್ಸ್ಟ್ ಇದು ಬ್ಲೂ ಪ್ರಿಂಟ್, 15 ಮಾರ್ಕ್ಸಿಗೆ ಯಾವ ರೀತಿಯಾದ ಬ್ಲೂ ಪ್ರಿಂಟ್ ಅಂತ. ಇನ್ನು ಲಾಸ್ಟ್ ಅಂದರೆ ಈ ಯೂನಿಟಿದ ಲಾಸ್ಟ್ ಅಂದರೆ ರಾಮ ಟು ದ ರೆಸ್ಕ್ಯೂ ಅಂತ. ಅದರ ಮಲ್ಟಿಪಲ್ ಚಾಯ್ಸ್ ಹೀಗಿವೆ, ನೋಟ್ ಮಾಡಿ. ನೆಕ್ಸ್ಟ್ ಹೂ ಹೆಲ್ಪ್ಡ್ ರಾಮ ಇನ್ ದ ಬ್ಯಾಟಲ್, ಹನುಮಾನ್ ಆ್ಯಂಡ್ ವಾನರ ಆರ್ಮಿ. ವಾಟ್ ವೆಪನ್ ಡಿಡ್ ರಾಮ ಯೂಸ್ ಟು ಕಿಲ್ ರಾವಣ, bow and arrow. How many heads did the Ravana have? 10. Who was Rama's brother who fought with him? Lakshmana. What quality of Rama is shown in the story? Bravery and righteousness. Sorry. What quality of Ravana is shown? Evil and arrogance. What is the central theme of the story? Truth wins over evil. What type of story is this? ಮೈಥೊಲಾಜಿಕಲ್ ಸ್ಟೋರಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಹೀಗಿವೆ, ಅದನ್ನು ನೋಡಿ ನೋಟ್ ಮಾಡಿ. ಕ್ವಶನ್ಸ್ ಇವೆ, ನಂತರ ಅಲ್ಲಿ ಆರೋ ಮಾರ್ಕಲ್ಲಿ ಏನು ತೋರಿಸಿದ್ದೀನಲ್ವಾ ಅದು ಆನ್ಸರ್ಸ್. ನೆಕ್ಸ್ಟ್ ಟ್ರೂ ಆರ್ ಫಾಲ್ಸ್. ನೆಕ್ಸ್ಟ್ ಸಿನೋನಿಮ್ಸ್ ಮತ್ತು ಆ್ಯಂಟೋನಿಮ್ಸ್ 5 ಇವೆ, ಮಿಕ್ಸ್. ನೆಕ್ಸ್ಟ್ ಗ್ರಾಮರ್ ಇದೆ. ಚೇಂಜ್ ಇನ್ ಟು ದ ಪಾಸ್ಟ್ ಟೆನ್ಸ್. ರಾಮ ಫೈಟ್ಸ್ ರಾವಣ, ರಾಮ ಫೋರ್ಟ್ ರಾವಣ. ಮೇಕ್ ನೆಗೆಟಿವ್, ರಾವಣ ವಾಸ್ ಹಂಬಲ್, ರಾವಣ ವಾಸ್ ನಾಟ್ ಹಂಬಲ್. ಮೇಕ್ ಅ ಕ್ವಶನ್, ರಾಮ ಕಿಲ್ಡ್ ರಾವಣ, ಹೂ ಕಿಲ್ಡ್ ರಾವಣ. Combine using and. Rama aimed his arrow, he killed Ravana. Rama aimed his arrow and killed Ravana. Fill in the correct verb. The Vanara army helped Rama in the battle. Next comprehensive questions ಇದೆ, ಕ್ವಶನ್ ಮತ್ತು ಆನ್ಸರ್ ಇದೆ, ನೋಟ್ ಮಾಡಿ. ನೆಕ್ಸ್ಟ್ ಅದೇ ರೀತಿ ಡಿಸ್ಕ್ರೈಬ್ ದ ಬ್ಯಾಟಲ್ ಬಿಟ್ವೀನ್ ರಾಮ ಆ್ಯಂಡ್ ರಾವಣ ಅಂತ ಇದೆ, ಈ ರೀತಿಯಾಗಿ ಡಿಸ್ಕ್ರೈಬ್ ಮಾಡಬೇಕು, ನೋಟ್ ಮಾಡಿ. ಹಾಗೆ ನೆಕ್ಸ್ಟ್ ಕ್ವಶನ್, ಹೌ ಡಿಡ್ ಹನುಮಾನ್ ಆ್ಯಂಡ್ ದ ವಾನರ ಆರ್ಮಿ ಹೆಲ್ಪ್ ರಾಮ ಅಂತ ಕೇಳಿದ್ದಾರೆ, ಅದಕ್ಕೂ ಕೂಡ ಆನ್ಸರ್ ಇಲ್ಲಿದೆ, ನೋಟ್ ಮಾಡಿ. ನೆಕ್ಸ್ಟ್ ಏನಿದೆ ಅಂದರೆ ವಾಟ್ ಲೆಸನ್ ಡಸ್ ದಿಸ್ ಸ್ಟೋರಿ ಟೀಚರ್ಸ್ ಟುಡೇ, ಇಲ್ಲಿದೆ ಆನ್ಸರು, ನೋಟ್ ಮಾಡಿ, ಪಾಸ್ ಮಾಡಿ ನೋಟ್ ಮಾಡಿ. ನೆಕ್ಸ್ಟ್ ಇದಕ್ಕೂ ಕೂಡ ಪಿಕ್ಚರ್ ರೀಡಿಂಗ್ ಇದೆ. ಫಸ್ಟ್ ಪಿಕ್ಚರಲ್ಲಿ ಏನಿದೆ ಅಂತ ಅದರ ಬೇಸಿಸ್ ಮೇಲೆ ಕ್ವಶನ್ಸ್ ಇವೆ, ಹಾಗೆ ಅಲ್ಲೇ ಮುಂದೆ ಆರೋ ಮಾರ್ಕಲ್ಲಿ ಶೋ ಮಾಡಿದಂಥದ್ದು ಆನ್ಸರ್ಸ್. ನೆಕ್ಸ್ಟ್ ಪಿಕ್ಚರ್ 2 ಮತ್ತು ಪಿಕ್ಚರ್ 3 ಇಲ್ಲಿವೆ. ಇದಾದಮೇಲೆ ಮತ್ತೆ ಪ್ಯಾಸೇಜ್ಗಳು ಬಂದಿವೆ. ಅಂದರೆ ಪ್ಯಾಸೇಜನ್ನು ಓದಿ, ಡಿಫ್ರೆಂಟ್ ಪ್ಯಾಸೇಜನ್ನು ಓದಿ ಇಲ್ಲಿ ಕ್ವಶನ್ಸ್ ಕೇಳಿದ್ದಾರೆ, ಅದರ ಆನ್ಸರ್ಸ್ ಕೂಡ ಇಲ್ಲೇ ಇವೆ. ಸೊ ಯಾರಿಗೆಲ್ಲ ಈ ವಿಡಿಯೋ ನೀಡಿದೆ ಅವರಿಗೆ ಆದಷ್ಟು ಶೇರ್ ಮಾಡಿ. ಕೆಲವರಿಗೆ LBA ಕ್ವಶನ್ಸ್ ತುಂಬ ಕನ್ಫ್ಯೂಸ್ ಇರುತ್ತೆ, ಯಾವುದು ಏನು ಅಂತ. ಇದು ಗೌರ್ಮೆಂಟಿಂದನೇ ಬಂದಿರುವಂತಹ LBA ಕ್ವಶನ್ಸು. ಸೊ ಯಾರಿಗೆ ನೀಡಿದೆ ಅದನ್ನು ಶೇರ್ ಮಾಡಿ. ನೆಕ್ಸ್ಟ್ ಇದು ಕ್ವಶನ್ಸ್. ಹಾಗೆ
ಪ್ಯಾಸೇಜ್ 3 ಕ್ವಶನ್ ಮತ್ತು ಆನ್ಸರ್ಸ್. ಇದಾದ ನಂತರ ಮಾಡೆಲ್ ಕ್ವಶನ್ ಪೇಪರ್ ಇದೆ 15 ಮಾರ್ಕ್ಸಿಗೆ. ಫಸ್ಟು ಈ ರೀತಿಯಾಗಿದೆ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸು, ಟ್ರೂ ಆರ್ ಫಾಲ್ಸ್, ಗ್ರಾಮರ್, ಕಾಂಪ್ರೆಷನ್, ಆಮೇಲೆ ಒಂದು ಕಾಂಪ್ರೆನ್ಷನ್ 4 ಮಾರ್ಕ್ಸಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಇದರ ಬ್ಲೂ ಪ್ರಿಂಟ್ ಈ ರೀತಿಯಾಗಿದೆ. ಸೊ ಯೂನಿಟ್ 1 ಇದು ನಾನೆಲ್ಲ ಕಂಪ್ಲೀಟ್ ಮಾಡಿದ್ದೀನಿ ಇಲ್ಲಿವರೆಗೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಮತ್ತು ಯಾರಿಗೆ ಈ ವಿಡಿಯೋ ನೀಡಿದೆ ಅವ್ರಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಅಪ್ಕಮಿಂಗ್ ವೀಡಿಯೋಸನ್ನು ನೀವು ನೋಡ್ಬೋದು ಬೇಗ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.